ಡಾಕ್ಟರ್ ಇವಾಗ ಹೆಲ್ಮೆಟ್ ಟೂ ವೀಲರ್ ಅವ್ರಿಗೆ ಹೆಲ್ಮೆಟ್ ಕಡ್ಡಾಯ ಮಾಡಿದ್ದಾರೆ ನಿಮಗೂ ಗೊತ್ತು. ಸೊ ಡೈಲಿ ಹೆಲ್ಮೆಟ್ ಹಾಕೋದ್ರಿಂದ ತುಂಬ ಜನಕ್ಕೆ ಹೇರ್ ಲಾಸ್ ಆಗ್ತಾ ಇರುತ್ತೆ. ಅಂಥವರಿಗೆ ಏನು ಹೇಳ್ತೀರಾ ಡಾಕ್ಟರ್? ಈ ಹೆಲ್ಮೆಟಿಂದ ಡೈರೆಕ್ಟ್ ಎಫೆಕ್ಟ್ ಅಂದರೆ ಫ್ರಿಕ್ಷನ್, ತುಂಬ ಹೇರ್ ಫ್ರಿಕ್ಷನ್ ಆಗೋದ್ರಿಂದ ಸ್ವಲ್ಪ ಬ್ರೇಕೇಜ್ ಆಗ್ಬೋದು, ಸ್ವಲ್ಪ ಮಟ್ಟಿಗೆ ಹೇರ್ ಲಾಸ್ ಆಗ್ಬೋದು ಕ್ರಾನಿಕ್ ಯೂಸಿಂದ. ಆದರೆ ಹೆಲ್ಮೆಟ್ ಇನ್ನೊಂದು ಅಂದರೆ ಈ ಟೂ ವೀಲರ್ಸ್ ಯೂಸ್ ಮಾಡೋರು ಪರಿಸರ ಮಾಲಿನ್ಯಕ್ಕೆ ತುಂಬ ಎಕ್ಸ್ಪೋಸ್ ಆಗ್ತಾರೆ. ಈ ಡಸ್ಟ್ ಇರ್ಬೋದು, ಇದು ಮಾಲಿನ್ಯದಿಂದ ಆಗೋ ಹೇರ್ ಎಫೆಕ್ಟ್ಸ್, ಸ್ವಲ್ಪ ಶಾಫ್ಟ್ ಬ್ರೇಕೇಜ್ ಎಲ್ಲನೂ ಆಗ್ಬೋದು. ಸೊ ನೀವು ಹೆಲ್ಮೆಟ್ ಯೂಸ್ ಮಾಡೋಕ್ಕೆ ಮುಂಚೆ ಒಂದು ಏನಾದರೂ ಸ್ಕಾರ್ಫ್ ಅಥವಾ ಏನಾದರೂ ಕ್ಯಾಪ್ ಹಾಕ್ಕೊಂಡು ಅದ್ರ ಮೇಲೆ ಹೆಲ್ಮೆಟ್ ಯೂಸ್ ಮಾಡೋದು ಒಳ್ಳೆಯದು. ಓಕೆ. ಇವಾಗ ಹೇರ್ ಡ್ರೈಯರ್ ತುಂಬ ಜನ ಯೂಸ್ ಮಾಡ್ತಾರೆ. ಈ ಟೈಮಲ್ಲಿ ಕೆಲವ್ರಿಗೆ ಉರಿ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇದು ಹೇರ್ ಗ್ರೋತ್ ಮೇಲೆ ಏನಾದರೂ ಎಫೆಕ್ಟ್ ಮಾಡುತ್ತಾ ಡಾಕ್ಟರ್? ಹೇರ್ ಡ್ರೈಯರ್ ಯೂಸ್ ಮಾಡ್ಬೋದು, ಆದರೆ ತುಂಬ ಹೀಟ್ ಯೂಸ್ ಮಾಡಬಾರ್ದು. ತುಂಬ ಹೀಟ್ ಯೂಸ್ ಮಾಡೋದ್ರಿಂದ ಮತ್ತು ಹೇರ್ ಶಾಫ್ಟ್ ಮತ್ತು ಅದರ ಪದರೆ ಎಲ್ಲ ಡಿಸ್ಟರ್ಬ್ ಆಗಿ ಹೇರ್ ಫಾಲ್ ಆಗ್ಬೋದು. ಸ್ವಲ್ಪ ಡಿಸ್ಟೆನ್ಸ್ ಇಟ್ಕೊಂಡು ಹೇರ್ ಡ್ರೈಯರ್ ಯೂಸ್ ಮಾಡಬೇಕು. ತುಂಬ ಹತ್ತಿರದಿಂದ ತುಂಬ ಹೀಟ್ ಯೂಸ್ ಮಾಡೋದ್ರಿಂದ ತೊಂದರೆ ಆಗುತ್ತೆ. ರೆಗ್ಯುಲರಾಗಿ ಯೂಸ್ ಮಾಡೋದ್ರಿಂದ ಸ್ವಲ್ಪ ತೊಂದರೆ ಆಗ್ಬೋದು. ನ್ಯಾಚುರಲ್ ಆಗಿ ಹೇರ್ ಡ್ರೈ ಮಾಡ್ಕೊಳ್ಳೋದು ಒಳ್ಳೆಯದು. ಇವಾಗ ಹೇರ್ ಸ್ಟ್ರೈಟ್ನಿಂಗು ಡೈಲಿ ಮಾಡ್ಕೊಳ್ತಾರೆ ಕೆಲವರು. ಇಂಥ ಅಭ್ಯಾಸದ ಬಗ್ಗೆ ನೀವೇನು ಹೇಳ್ತೀರಾ ಡಾಕ್ಟರ್? ಸ್ಟ್ರೇಟ್ನಿಂಗ್ ಅನ್ನೋದು ಇವಾಗ ಸರ್ವೇ ಸಾಮಾನ್ಯ ಆಗಿಬಿಟ್ಟಿದೆ. ಆದರೆ ಅದರಿಂದ ಡೆಫಿನೆಟಾಗಿ ಹೇರ್ ಫಾಲ್ ಆಗುತ್ತೆ. ಯಾಕಂದರೆ ಅದರಲ್ಲಿ ಯೂಸ್ ಮಾಡೋ ಅತಿ ಹೆಚ್ಚು ಹೀಟ್ ಇರ್ಬೋದು, ಅಥವಾ ಅದರಲ್ಲಿ ಯೂಸ್ ಮಾಡೋ ಕೆಮಿಕಲ್ಸ್ ಇರ್ಬೋದು, ಎಲ್ಲ ಸ್ಕ್ಯಾಲ್ಪ್ ಆಗಲಿ ಅಥವಾ ಹೇರ್ನಾಗಲಿ ಎಫೆಕ್ಟ್ ಮಾಡುತ್ತೆ. ಸೊ ಡೈಲಿ ಸ್ಟ್ರೇಟ್ನಿಂಗು ತುಂಬ ಹೇರ್ ಫಾಲ್ಗೆ ಕಾರಣ ಆಗುತ್ತೆ. ಡೈಲಿ ಸ್ಟ್ರೇಟ್ನಿಂಗ್ ಇಸ್ ನಾಟ್ ಅಡ್ವೈಸಬಲ್. ಈಗ ಹೇರ್ಗೆ ಸೀರಮ್ ಅಥವಾ ಜೆಲ್ ಯೂಸ್ ಮಾಡ್ತಾರೆ ಕೆಲವರು. ಇದೆಲ್ಲವೂ ಕೂಡ ಹೇರ್ಗೆ ಎಫೆಕ್ಟ್ ಮಾಡುತ್ತಾ ಅಥವಾ ಒಳ್ಳೆಯದಾ ಇದು ಹೇರ್ಗೆ ಅಂತ? ಹೇರ್ ಪ್ರಾಡಕ್ಟ್ಸ್ ಅಂದರೆ ಇವಾಗ ತುಂಬ ಥರ ಹೇರ್ ಪ್ರಾಡಕ್ಟ್ಸ್ ಬಂದಿದೆ. ಹೇರ್ ಜೆಲ್ಸ್ ಇರ್ಬೋದು, ಹೇರ್ ಮೂವ್ಸ್ ಇರ್ಬೋದು, ಹೇರ್ ವ್ಯಾಕ್ಸಸ್ ಇದೆ. ಇವೆಲ್ಲ ಸ್ಟೈಲಿಂಗೋಸ್ಕರ ಯೂಸ್ ಮಾಡ್ತಾರೆ. ಸೊ ಅದೆಲ್ಲ ಯೂಸ್ ಮಾಡಿದಾಗ ಹೇರ್ ಮೇಲೆ ಒಂದು ಪದರೆ ಥರ ಸೇರಿಕೊಳ್ಳುತ್ತೆ. ಅಕೇಶ್ನಲಿ ಯೂಸ್ ಮಾಡ್ಬೋದು, ಆದರೆ ಅವೆಲ್ಲ ಯೂಸ್ ಮಾಡಿದ್ಮೇಲೆ ಅದನ್ನು ಚೆನ್ನಾಗಿ ಒಳ್ಳೆ ಕ್ಲೆನ್ಸರಿಂದ ಕ್ಲೀನ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಈಗ ತುಂಬ ಥರ ಹೇರ್ ಪ್ರಾಡಕ್ಟ್ಸ್, ಹೇರ್ ಕಾಸ್ಮೆಟಿಕ್ಸ್ ಇದೆ. ಈ ಹೇರ್ ಸ್ಪ್ರೇಸ್ ಇರ್ಬೋದು, ಫಿಕ್ಸ್ ಮಾಡೋಕ್ಕೆ ಹೇರ್ ಸ್ಪ್ರೇಸು, ಶೈನ್ ಸ್ಪ್ರೇಸು, ಹೇರ್ ವ್ಯಾಕ್ಸ್, ಹೇರ್ ಮೂಸಸ್ ಇರ್ಬೋದು. ಇವೆಲ್ಲ ದಿನನಿತ್ಯ ಯೂಸ್ ಮಾಡೋದು ಅಷ್ಟು ಒಳ್ಳೆಯದಲ್ಲ. ಅದು ಯೂಸ್ ಮಾಡ್ದಂಗೆ ಅದು ಸ್ವಲ್ಪ ಒಂದು ಪದರೆ ಥರ ಫಾರ್ಮ್ ಆಗುತ್ತೆ. ಹೇರ್ ಮೇಲೆ ಒಂದು ಲೇಯರ್ ಥರ ಫಾರ್ಮ್ ಆಗುತ್ತೆ. ಸೊ ಅದನ್ನು ಚೆನ್ನಾಗಿ ಅಕೇಶ್ನಲಿ ಯೂಸ್ ಮಾಡಿದ್ರೇನು ಅದನ್ನು ಒಂದು ಒಳ್ಳೆ ಕ್ಲೆನ್ಸರಿಂದ ನೀಟಾಗಿ ಕ್ಲೀನ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲ ಅದನ್ನು ಹಾಗೆ ಬಿಟ್ಟರೆ, ಸರಿಯಾಗಿ ವಾಶ್ ಮಾಡದೇ ಇದ್ದರೆ ಫಾಲಿಕ್ಯುಲೈಟಿಸ್ ಆಗ್ಬೋದು, ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್, ಸ್ಕ್ಯಾಲ್ಪ್ ಮೇಲೆ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಸ್ ಆಗ್ಬೋದು. ಇಲ್ಲ ಅದು ಹಾಗೆ ಉಳಿಯೋದ್ರಿಂದ ಸ್ವಲ್ಪ ಕೆಮಿಕಲ್ಸಿಂದ ಎಫೆಕ್ಟು ಆಗ್ಬೋದು. ಹೇರ್ ಫಾಲ್ ಆಗುತ್ತೆ, ಗ್ರ್ಯಾಜುಯಲಾಗಿ ಹೇರ್ ಫಾಲು ಆಗ್ಬೋದು. ಈ ಹೇರ್ ಕೇರ್ ಮಾಡಬೇಕು ಅನ್ನೋ ಉತ್ಸಾಹದಲ್ಲಿ ಕೆಲವರು ಯಾವ್ಯಾವುದೋ ಆಯಿಲ್ ತಂದು ಹಾಕಿಬಿಡ್ತಾರೆ. ನಿಮ್ಮ ಪ್ರಕಾರ ಯಾವ ಆಯಿಲು ಯಾವ ಹೇರ್ಗೆ ಒಳ್ಳೆಯದು ಅಂತ ಡಾಕ್ಟರ್? ನನ್ನ ಪ್ರಕಾರ ಕೋಕೋನಟ್ ಆಯಿಲ್ ಬೆಸ್ಟ್ ಇರುತ್ತೆ. ಮೋಸ್ಟ್ ಆಫ್ ದ ಹೇರ್ ಸೂಟ್ ಆಗುತ್ತೆ. ಈ ಕ್ಯಾಸ್ಟ್ರ್ ಆಯಿಲು ಇವೆಲ್ಲ ತುಂಬ ಥಿಕ್ನೆಸ್ ಜಾಸ್ತಿ ಇರೋದ್ರಿಂದ ಅಷ್ಟು ಯೂಸ್ ಮಾಡೋದು ಒಳ್ಳೆಯದಲ್ಲ. ಈ ಕೋಕೋನಟ್ ಆಯಿಲ್ ಜೊತೆ ಇವಾಗ ತುಂಬ ಥರ ಆಯಿಲ್ಸ್ ಬಂದಿದೆ. ಈ ಆರ್ಗೋನ್ ಆಯಿಲ್ ಇರ್ಬೋದು, ರೋಸ್ಮೆರಿ ಆಯಿಲ್ ಇರ್ಬೋದು. ಇವೆಲ್ಲ ಸ್ವಲ್ಪ ಮಿಕ್ಸ್ ಮಾಡಿ ಕೋಕೋನಟ್ ಆಯಿಲ್ ಬೇಸಾಗಿ ತೊಗೊಂಡು ಬೇರೆ ಆಯಿಲ್ಸ್ ಮಿಕ್ಸ್ ಮಾಡಿಕೊಂಡು ಯೂಸ್ ಮಾಡ್ಬೋದು. ಕೆಲವರಿಗೆ ಮುಖದ ಮೇಲೆಲ್ಲ ಹೇರ್ ಬಂದುಬಿಟ್ಟಿರುತ್ತೆ. ಅಂಥವ್ರು ಅದನ್ನು ಹೇಗೆ ರಿಮೂವ್ ಮಾಡ್ಕೊಳ್ಬೇಕು ಡಾಕ್ಟರ್? ಅದಕ್ಕೆ ವಿಧಾನ ಯಾವುದಾದ್ರೂ ಹೇಳೋದಾದರೆ ನೀವು? ಅದು ಹರ್ಸುಟಿಸಮ್ ಅಂತ ಹೇಳ್ತೀವಿ. ಇವಾಗ ಫೀಮೇಲ್ಸಲ್ಲೆಲ್ಲ ಅನ್ವಾಂಟೆಡ್ ಹೇರ್ ಗ್ರೋತ್ ಇರೋದು ಫೇಸ್ ಮೇಲೆ, ಅದೆಲ್ಲ ಅದಕ್ಕೆ ಕಾರಣ ಏನು ಅಂತ ನೋಡಬೇಕು ಫಸ್ಟ್. ಈ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇರೋದು, ಮೋಸ್ಟ್ ಕಾಮನ್ ಆಗಿ PCOS ಅಂತ ತೊಂದರೆ ಇದ್ದರೆ ಈ ಅನ್ವಾಂಟೆಡ್ ಹೇರ್ ಗ್ರೋತ್ ತುಂಬ ಕಾಮನ್ ಆಗಿ ಇರುತ್ತೆ. ಸೊ ಅದಕ್ಕೆಲ್ಲ ಮೆಡಿಕಲ್ ಲೈನ್ ಆಫ್ ಟ್ರೀಟ್ಮೆಂಟು ನೋಡ್ತೀವಿ. ಥೈರಾಯ್ಡ್ ಡಿಸಾರ್ಡರ್ಸ್ ಇರ್ಬೋದು, ಅದರಲ್ಲೂ ಈ ಥರ ಎಕ್ಸೆಸಿವ್ ಅನ್ವಾಂಟೆಡ್ ಹೇರ್ ಗ್ರೋತ್ ಆಗ್ಬೋದು. ಬೇರೆ ಎಂಡೋಕ್ರೈನ್ ಡಿಸಾರ್ಡರ್ಸ್ ಅಂತ ಹೇಳ್ತೀವಿ, ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇರೋದು. ಅವೆಲ್ಲ ಚೆಕ್ ಮಾಡಬೇಕಾಗತ್ತೆ ಯಾವುದರಿಂದ ಈ ಥರ ಎಕ್ಸೆಸಿವ್ ಹೇರ್ ಗ್ರೋತ್ ಆಗ್ತಾ ಇದೆ ಅಂತ. ಯೂಶಲಿ ಮೆಡಿಕಲ್ ಲೈನ್ ಅಂದರೆ ನಾವು ಆ್ಯಂಟಿ ಆ್ಯಂಡ್ರೋಜನ್ ಮೆಡಿಕೇಷನ್ಸ್ ಅಂತ ಹೇಳ್ತೀವಿ. ಹಾರ್ಮೋನ್ಸ್ ಮೇಲೆ ಎಫೆಕ್ಟ್ ಆಗುವಂಥ ಮೆಡಿಕೇಷನ್ಸ್ ಕೊಡ್ತೀವಿ. ಇಲ್ಲ ಅಂದರೆ ಈ ಲೇಸರ್ ಇಸ್ ಸೇಫೆಸ್ಟ್. ಆದರೆ ಒಂದು ಕ್ವಾಲಿಫೈಡ್ ಡರ್ಮಟಾಲಜಿಸ್ಟ್ ಅಂತ ಹತ್ರ ಮಾಡಿಸ್ಕೋಬೇಕು ಲೇಸರ್. ಈ ಹೆರಿಡಿಟರಿಯಿಂದನೂ ಹೇರ್ ಫಾಲ್ ಆಗುತ್ತೆ ಡಾಕ್ಟರ್? ಹೆರಿಡಿಟರಿ ರೀಸನ್ ಒನ್ ಆಫ್ ದ ಇಂಪಾರ್ಟೆಂಟ್ ರೀಸನ್ಸ್ ಆಫ್ ಹೇರ್ ಫಾಲ್ ಅಂತ ಹೇಳ್ಬೋದು. ಎಸ್ಪೆಷಲಿ ಮೆನ್ನಲ್ಲಿ ಈ ಮೇಲ್ ಪ್ಯಾಟರ್ನ್ ಬಾಲ್ನೆಸ್ ಅನ್ನೋದು ಇಟ್ ಈಸ್ ಮೋಸ್ಟ್ಲಿ ಹೆರಿಡಿಟ್ರಿ. ಇದು ಮೆಟರ್ನಲ್ ಸೈಡಿಂದನೂ ಬರ್ಬೋದು, ಪೆಟರ್ನಲ್ ಸೈಡಿಂದನೂ ಬರ್ಬೋದು ಜೀನ್ಸಲ್ಲಿ. ಸೊ ಫೀಮೇಲ್ಸಲ್ಲೂ ಅಷ್ಟೇ, ಫೀಮೇಲ್ ಪ್ಯಾಟರ್ನ್ ಹೇರ್ ಲಾಸ್ ಜೆನೆಟಿಕ್ ಆರ್ ಹೆರಿಡಿಟ್ರಿ ಕಾಸಸ್ ಒನ್ ಆಫ್ ದ ಮೋಸ್ಟ್ ಕಾಮನ್ ಕಾಸಸ್.
ಈ ಹೇರ್ ತುದಿನಲ್ಲಿ ಕೆಲವರಿಗೆ ಸ್ಪ್ಲಿಟ್ಸ್ ಥರ ಆಗ್ಬಿಟ್ಟಿರುತ್ತೆ. ಇದಕ್ಕೇನು ರೀಸನ್ ಡಾಕ್ಟರ್? ಹೇರ್ ಸ್ಪ್ಲಿಟ್ಸ್ ಮತ್ತು ಬ್ರೇಕೇಜ್ ಎಲ್ಲ ಯೂಶಲಿ ಅಡಿಷ್ನಲ್ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸಿಂದ ಆಗುತ್ತೆ. ಈ ನಿಮ್ಮದು ಹೇರ್ ಟ್ರೀಟ್ಮೆಂಟ್ಸ್ ಇರ್ಬೋದು, ಕೆಮಿಕಲ್ ಟ್ರೀಟ್ಮೆಂಟ್ಸ್ ಇರ್ಬೋದು, ಅಥವಾ ಕೆಲವು ಸಲ ಈ ದೀರ್ಘಕಾಲಿಕ ಅನಾರೋಗ್ಯ, ಸ್ಟ್ರೆಸ್ಸು ಇವೆಲ್ಲನೂ, ಮತ್ತು ನೀವು ಹೇರ್ ಕೋಂಬಿಂಗ್ ಟೆಕ್ನಿಕ್ಸು ಇವೆಲ್ಲ ಇವಾಗ ತುಂಬ ಟ್ಯಾಂಗಲ್ಸ್ ಇದ್ದರೆ ತುಂಬ ಹಾರ್ಶ್ ಆಗಿ ಕೋಂಬಿಂಗ್ ಮಾಡೋದು, ಇವೆಲ್ಲ ಮಾಡೋದ್ರಿಂದನೂ ಬ್ರೇಕೇಜು, ಸ್ಪ್ಲಿಟ್ ಎಂಡ್ಸ್ ಎಲ್ಲ ಆಗುತ್ತೆ. ಇವಾಗ ತುಂಬ ಬೇಗನೆ ಕೆಲವ್ರಿಗೆ ವೈಟ್ ಹೇರ್ ಆಗಿಬಿಡುತ್ತೆ. ಇವಾಗ ಚಿಕ್ಕ ಚಿಕ್ಕ ಮಕ್ಕಳಿಗೂ ಕೂಡ ವೈಟ್ ಹೇರ್ ಆಗ್ತಾ ಇದೆ. ಇದಕ್ಕೆ ಇಂಥದ್ದೇ ಕಾರಣ ಅಂತ ಏನಾದರೂ ಇದೆಯಾ ಡಾಕ್ಟರ್? ಒಂದು ಪ್ರಿಮೆಚೂರ್ ಗ್ರೇಯಿಂಗ್ ಅಂತ ಹೇಳ್ತೀವಿ. ಏಜ್ಗಿಂತ ಸ್ವಲ್ಪ ಅರ್ಲಿಯಾಗಿ ಗ್ರೇಯಿಂಗ್ ಸ್ಟಾರ್ಟ್ ಆದರೆ, ಇದಕ್ಕೆ ಮೋಸ್ಟ್ ಕಾಮನ್ ರೀಸನ್ ಒಂದು ಹೆರಿಡಿಟ್ರಿ, ಅದನ್ನು ಏನು ಚೇಂಜ್ ಮಾಡೋಕ್ಕಾಗಲ್ಲ, ನಮ್ಮ ಜೀನ್ಸಲ್ಲಿ ಬರೋದು. ಇನ್ನೊಂದು ನ್ಯೂಟ್ರಿಷನಲ್, ಈ ಚಿಕ್ಕ ಮಕ್ಕಳಲ್ಲಿ ಅಂತ ಹೇಳಿದ್ರಲ್ಲ, ಈ ಪೌಷ್ಟಿಕ ಆಹಾರ ತಗೊಳ್ಳದೇ ಇರೋದು, ಅದು ಪೌಷ್ಟಿಕ ಆಹಾರ ಲೋಪ ಇದ್ದಾಗ ಪ್ರಿಮೆಚೂರ್ ಗ್ರೇಯಿಂಗ್ ಆಗುತ್ತೆ. ಅದು ಬಿಟ್ಟರೆ ಈ ಪರಿಸರ ಮಾಲಿನ್ಯ, ದೊಡ್ಡವರಲ್ಲಿ ಕೆಮಿಕಲ್ ಟ್ರೀಟ್ಮೆಂಟ್ಸ್ ಎಲ್ಲನೂ ಗ್ರೇಯಿಂಗ್ ಆಗುತ್ತೆ, ಅರ್ಲಿ ಗ್ರೇಯಿಂಗ್ಗೆ ಕಾರಣ ಆಗುತ್ತೆ.